ಸರ್ ಏನಿದೆ ಈಗ ನೀವು ಜಂತರ್ ಮಂತರ್ ವಿಚಾರಕ್ಕೆ ಕೇಳ್ತಾ ಇದ್ದೀರಿ. ಜಂತರ್ ಮಂತರ್ ವಿಚಾರನೆಲ್ಲ ಈಗ ಒಂದಂತೂ ಕೂಡ ಎಲ್ಲರಿಗೂ ಸತ್ಯ ಗೊತ್ತಿದೆ. ನಿನ್ನೆ ಅವರು ಅಲ್ಲಿ ಹೋರಾಟ ಮಾಡಿರೋಂಥದ್ದು ಖಂಡಿತವಾಗಿ ಕೂಡ ಅವ್ರೇನಾದ್ರೂ ಹೊಡೆದಿದ್ರೆ, ಹಿಂಸಾಚಾರ ಮಾಡಿದ್ರೆ, ಇನ್ನೊಂದು ಮಾಡಿದ್ರೆ ಕೇಳಬೇಕು. ಒಂದು. ಎರಡನೇದು, ಸುಮಾರು ಜನ ವಿದ್ಯಾರ್ಥಿಗಳು ಕನಸು ಕಟ್ಕೊಂಡು ಅವರು ನೀಟು ಇನ್ನೊಂದು ಎಲ್ಲ ಮಾಡಿರೋಂಥದ್ದು. ಇವತ್ತು ಎಷ್ಟು ಕಷ್ಟ ಇದೆ ಎಜುಕೇಷನ್ ಸಿಸ್ಟಮಲ್ಲಿ. ಇಷ್ಟೆಲ್ಲದರ ಮಧ್ಯೆ ಇದು ಮಾಡಿರೋವಾಗ ಈ ಆಗಿರುವಂಥ ಭ್ರಷ್ಟಾಚಾರನ ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರಾಗಿ ಅದಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ಅವರು ಒತ್ತಾಯಿಸಿ ಹೋರಾಟ ಮಾಡ್ತಿರೋಂಥದ್ದು. ಶಾಂತಿಯುತವಾದಂಥ ಹೋರಾಟ ಮಾಡುವಂಥ ಹೋರಾಟವನ್ನ ದಮನ ಮಾಡಲಿಕ್ಕೆ ಅವ್ರ ಮೇಲೆ ಅಶ್ರುವಾಯು ಸುರಿಸುವಂಥದ್ದು, ಜೊತೆಗೆ ಅವ್ರ ಮೇಲೆ ಏನು ವಾಟರ್ ಜೆಟ್ಗಳನ್ನು ಬಿಡೋಂಥದ್ದು, ಅವ್ರನ್ನ ಹೊಡೆಯೋಂಥದ್ದು. ಸರ್ ಇದರಲ್ಲಿ ನೀವು ಇನ್ನೊಂದನ್ನು ಗಮನಿಸಬೇಕು. ಕೆಲವರೆಲ್ಲ ಕೂಡ ಸಿವಿಲ್ ಡ್ರೆಸ್ ಹಾಕ್ಕೊಂಡು, ಅವರು ಪೊಲೀಸ್ನವರೇ ಅಲ್ಲ, ಆ ಕಟಿಂಗು ಇನ್ನೊಂದು ಎಲ್ಲವೂ ಕೂಡ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅವರು ಹೋಗಿ ಹಿಡ್ಕೊಂಡು ಲಾಠಿ ಹಿಡ್ಕೊಂಡು ಹೊಡಿತಾರೆ ಅಂತಂದ್ರೆ ಅವ್ರು ಯಾರು, ಏನಿದ್ರ ಉದ್ದೇಶ? ಕೇಂದ್ರ ಸರ್ಕಾರದ ಈ ಥರದ ದುರಾಡಳಿತದ ಏನು ಕತೆ? ನಾನು ಒಬ್ಬ ಈ ದೇಶದ ಪ್ರಧಾನಮಂತ್ರಿ ಕೇಳ್ತೀನಿ, ನಿಜವಾಗ್ಲೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಏನಾದರೂ ಕೂಡ ತಾಕತ್ತಿದ್ರೆ, ಧೈರ್ಯ ಇದ್ರೆ 12 ವರ್ಷದಲ್ಲಿ ಮೀಡಿಯಾ ಮುಂದೆ ಬಂದು ಮಾತಾಡ್ಲಿಕ್ಕೆ ಆಗಿಲ್ಲ. ನಿಮ್ಗೆ 56 ಇಂಚೆ ಎದೆ ಇರುವಂತ ಮಾನ್ಯ ನರೇಂದ್ರ ಮೋದಿ ಅವರೇ ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಯಾಕೆ ನೀವು ಮೀಡಿಯಾ ಮುಂದೆ ನಿಂತು ಮಾತಾಡ್ತಿಲ್ಲ? ಯಾಕೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ನಿಮ್ಗೆ ನೈತಿಕತೆ ಇಲ್ಲ. ದೇಶ ಅಂದ್ರೆ ಏನು? ಬಾಯಿ ತೆಗೆದ್ರೆ ದೇಶ 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 ಅಂತ ಮಾತಾಡ್ತಾರೆ. ಅವ್ರ IT ಸೆಲ್, ಬಿಜೆಪಿ IT ಸೆಲ್ ಮಾತಾಡ್ತದೆ ಸರ್. ನೀವು ಅವ್ರ ಭಾಷೆ ನೋಡ್ರಿ. ಯಾರನ್ನ ಮಾತಾಡಿದ್ರು ಕೂಡ ಹೆಣ್ಣು ಮಕ್ಕಳನ್ನ, ಇನ್ನೊಬ್ರನ್ನ, ವಯಸ್ಸಾದವ್ರು ಎಲ್ಲರನ್ನು ಕೂಡ ಮಾತಾಡ್ತಾರೆ. ಅಂದ್ರೆ ಇದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ರೆ ಇವರು ದೇಶದ್ರೋಹಿಗಳು ಅಂತ ಮಾತಾಡ್ತಾರೆ, ಇವರು ಚೀನಾ ಸಪೋರ್ಟರ್ಸ್ ಅಂತ ಮಾತಾಡ್ತಾರೆ. ನಾನು ಹೇಳ್ತೇನೆ, ಇವತ್ತು ಹೈಯೆಸ್ಟ್ ಚೀನಾ ಜೊತೆನಲ್ಲಿ ವ್ಯಾಪಾರ ಒಪ್ಪಂದ ಆಗಿರೋಂಥದ್ದು, ಹೈಯೆಸ್ಟ್ ವ್ಯಾಪಾರ ಆಗ್ತಾ ಇರೋಂಥದ್ದು ಇಷ್ಟು ವರ್ಷಗಳಲ್ಲಿ ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೇನೆ. ಮಾತಾಡ್ಲಿ, ಅವ್ರ ಪ್ರಧಾನಿ ಮಾತಾಡ್ಲಿ, ಚೀನಾ ಸರಿ ಇಲ್ಲ ಅಂತ ಮಾತಾಡ್ಲಿ, ಚೀನಾ ಜೊತೆ ಇರೋಂಥ ವ್ಯಾಪಾರನ ಕಿತ್ಕೊಳ್ಳಿ. ಇವರು ಇದನ್ನೆಲ್ಲ ಮಾತಾಡಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು IT ಸೆಲ್ ಮಾತಾಡ್ತದೆ. ಯಾರೆಲ್ಲ ಇವತ್ತು ಇವ್ರನ್ನ ಪ್ರಶ್ನೆ ಮಾಡ್ತಾರೋ ಅವರೆಲ್ಲ ಚೀನಾ ಸಪೋರ್ಟರ್ಸು, ಯಾರೆಲ್ಲ ಇವ್ರನ್ನ ಪ್ರಶ್ನೆ ಮಾಡ್ತಾರೋ ಅವರು ಸಾಬ್ರ ಸಪೋರ್ಟರ್ಸು, ಇವ್ರು ಯಾರೆಲ್ಲ ಇವ್ರನ್ನ ಪ್ರಶ್ನೆ ಮಾಡ್ತಾರೋ ಅವ್ರು ಕಾಂಗ್ರೆಸ್ ಸಪೋರ್ಟರ್ಸು. ಹೆಂಗೆ ಮಾತಾಡ್ತೀರಾ ನೀವು? ಯಾರೇ ತಪ್ಪು ಮಾಡಿದ್ರು ಪ್ರಶ್ನೆ ಮಾಡುವಂತ ಹಕ್ಕು ಇಲ್ಲಿ ಇರ್ತದೆ. ನಿನ್ನೆ ವಿದ್ಯಾರ್ಥಿಗಳನ್ನ ಹೊಡೆದಿರೋಂಥದ್ದು ಏನಿದೆ, ಇದು ಬಹಳ ಕೃತ್ಯ. ಮತ್ತೆ ನಿನ್ನೆ ಒಬ್ಬ ಆಪೋಸಿಷನ್ ಲೀಡರ್ಸ್ ಹೋಗಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅವ್ರು ನಂಗೆ ಹೊಡೆದು ಎಳ್ಕೊಂಡು ಹೋಗ್ತೀರಿ ಅಂತಂದ್ರೆ ಎಷ್ಟು ದಿನ ಹೊಡಿತೀರಿ? ಲಾಠಿ, ಬೂಟು, ಏಟು, ಗುಂಡು, ಬಂದೂಕು ಏನು ನಡೆಯಲ್ಲ. ಮೋದಿಯವರೇ, ನಿಮ್ಮ ಪರಿಹಾರ ಈ ದೇಶದ ಸ್ವಾತಂತ್ರ್ಯ ಚಳವಳಿನಲ್ಲಿ ನೀವು ಭಾಗವಹಿಸಿಲ್ಲ. ಲಕ್ಷಾಂತರ ಜನ ಸತ್ತವ್ರೆ, ಸಾವಿರಾರು ಜನ ಜೈಲುವಾಸ ಅನುಭವಿಸಿದ್ದಾರೆ, ಗಲ್ಲಿಗೇರಿದ್ದಾರೆ. ಭಗತ್ ಸಿಂಗ್ನ ಸಂತತಿಗಳು ನಾವು ಎಂದೂ ಕೂಡ ಸಾವಿಗೆ ಎದುರಲ್ಲ. ನಾವು ಸತ್ಯಕ್ಕೋಸ್ಕರ ಹೋರಾಟ ಮಾಡೋರು. ಆ ಮಕ್ಕಳು ಇವತ್ತು ಅಲ್ಲಿ ಹೋರಾಟ ಮಾಡಿರೋದು ಸತ್ಯಕ್ಕೋಸ್ಕರಗೆ. ಹಂಗಾಗಿ ಸತ್ಯ ಯಾವತ್ತು ನಿಲ್ತದೆ. ನಿಮ್ಮ ದಮನಕಾರಿ ನೀತಿಗಳನ್ನ ಬಿಟ್ಟು ನಿಜವಾಗಿ ಆಗಿರೋಂಥ ಅನ್ಯಾಯದ ಬಗ್ಗೆ ಮಾತಾಡ್ಲಿ. ಸರ್, ಇಲ್ಲಿ PSI ಹೋರಾಟ ಇದು ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು. ಯಾರು ಸರ್ ಅವ್ರ ಲೀಡರ್ಸ್? ಬಿಜೆಪಿ ಲೀಡರ್ಸ್ ಅಲ್ವಾ? ಅದ್ರ ಹಿಂದೆ ಇರೋಂಥ ಎಕ್ಸಾಮಿನೇಷನ್ಸ್ ಲೀಕ್ಗಳ ಹಿಂದೆ ಇರೋಂಥವ್ರು ಎಲ್ಲರೂ ಕೂಡ ಬಿಜೆಪಿ ನಾಯಕರುಗಳೇ. ಯಾರನ್ನ ಇಟ್ಕೊಂಡಿದ್ದೀರಿ ನೀವು? ನೀವ ದೇಶದ್ರೋಹಿಗಳು, ನಾವ ದೇಶದ್ರೋಹಿಗಳು? ಇದು ಇವತ್ತಿರುವಂತ ಪ್ರಶ್ನೆ. ಹಂಗಾಗಿ ನಾವ್ ಹೇಳ್ತಾ ಇದೀವಿ, ಈ ದಮನಕಾರಿ ನೀತಿಗಳನ್ನ ಬಿಟ್ಟು ಇವತ್ತೇನು ಆಗಿರೋಂಥ ಅನ್ಯಾಯ ಆಗಿದೆ, ಇವತ್ತು ಆಗಿರೋಂಥ ತಪ್ಪುಗಳಿದೆ, ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ಬೇಕು. ಈಗ ನೀವು ಮೊನ್ನೆ ಹೊಡೆದ್ರಿ, ಅಷ್ಟು ಜನ ಮಕ್ಕಳನ್ನ ಹೊಡೆದ್ರಿ, ರಕ್ತ ಸುರಿಸಿದ್ರೆ, ಮಾರನೇ ದಿವಸ ಅದ್ರಿಂದ ಡಬಲ್ ಆಯ್ತಾ ಹೋರಾಟದ ಜನಸಂಖ್ಯೆ? ಕಮ್ಮಿ ಆಗಿದ್ಯಾ? ಅವರೆಲ್ಲ ವಿದ್ಯಾರ್ಥಿಗಳಲ್ಲ ಅಂತ ಹೇಳ್ತೀರಿ, ಮತ್ತೆ ಇನ್ನೇನು ಅವ್ರ ದೇಶದ್ರೋಹಿಗಳ, ಅವ್ರ ರೌಡಿಗಳ, ಅವ್ರ ಗೂಂಡಾಗಳ? ಹೇಳಿ ಅವರು ಮೋಹನ್. ಇವತ್ತು ಅದನ್ನ ಈ ದೇಶದ ಪ್ರಧಾನಮಂತ್ರಿ ಓಪನ್ ಆಗಿ ಮೀಡಿಯಾ ಮುಂದೆ ಮಾತಾಡ್ಲಿ, ಅವಾಗ ನಾವು ಒಪ್ಕೊಂತೀವಿ. ಅದನ್ನ ಬಿಟ್ಟು ನಿಮ್ ಚೇಳಗಳನ್ನ, ನಿಮ್ ಏಜೆಂಟ್ಗಳನ್ನ ಬಿಟ್ಟು, ನಿಮ್ IT ಸೆಲ್ನ ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇದಕ್ಕೆ ನಾವು ಬೆಂಬಲಿಸಲ್ಲ ಅನ್ನೋದನ್ನ ನಿಮ್ ಮುಖಾಂತರ ಹೇಳ್ತಾ ಇದೀವಿ. ಈ ದಮನ ನೀತಿಯನ್ನ ನಾವು ಖಂಡಿಸ್ತೀವಿ. ನಾಳೆ ಕೂಡ ಕೋಲಾರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ಹೋರಾಟನ ಮಾಡ್ತಾ ಇದೀವಿ ಸರ್. ಇದು ನಡಿಬಾರ್ದು. ನಿಜವಾಗ್ಲೂ ಕೂಡ ಆಗಿರುವಂತ ಅನ್ಯಾಯಕ್ಕೆ ಇವ್ರು ಉತ್ತರ ಕೊಡ್ಲೇಬೇಕು. ಅವ್ರೇನ್ ಇವತ್ತು ಸಚಿವರಿದ್ದಾರೆ, ಅವರು ತಲೆದಂಡ ಆಗ್ಲೇಬೇಕು ಅನ್ನೋದನ್ನ ನಿಮ್ಮ ಮುಖಾಂತರ ಒತ್ತಾಯಿಸ್ತೀನಿ ಸರ್.